ಏನು ಹೇಳೋದು, ಕ್ರೈಮು ಕಾಣಿಸ್ತಾ ಇದೆ. ಸ್ವಲ್ಪ KGF ಗಿಂತ ಏನು ಕಡಿಮೆ ಇಲ್ಲ ಅನ್ನಿಸ್ತು. ನೋಡಿದ್ರೆ ಏನೋ ಒಂದು ರೀತಿ ಅದೇ ಏನೋ ಒಂದು ಎನರ್ಜಿ ಬಂದಂಗೆ ಆಯ್ತು. ಮುಂದೆ ಮೂವಿ ನೋಡಿದ್ರೆ ಹೇಗಿರುತ್ತೋ ಅನ್ನಿಸ್ತು. ಆದರೆ ಇಂಥ ಮೂವಿಗಳನ್ನ ನಮ್ಮ ಕನ್ನಡದವ್ರು ಎನ್ಕರೇಜ್ ಮಾಡ್ತಾರಾ? ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಏನೆಲ್ಲ ನಡೀತಾ ಇದೆ ನಾವು ನೋಡಿದಾಗ, ಒಬ್ಬ ಲಾಯರ್ ಆಗಿ ಆ ವ್ಯೂವಲ್ಲಿ ನೋಡಿದಾಗ ಕನ್ನಡ ಚಿತ್ರರಂಗನ ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡದವರೇನೆ ಕೆಳಗಡೆ ಮಲಗಿಸ್ತಾ ಇದೀವೇನೋ ಅನ್ನೋದು ಇದರಲ್ಲಿ ಎಷ್ಟು ಅದ್ದೂರಿಯಾಗಿ ಬಂದಿರೋ ಇದನ್ನ ನೋಡಿದ್ರೆ ಮೂವಿ ಇನ್ನೆಷ್ಟು ಅದ್ದೂರಿಯಾಗಿರುತ್ತೆ. ಸೊ ಅದನ್ನ ಚೆನ್ನಾಗಿ ಕನ್ನಡದವ್ರು ಬೆಳೆಸಿದ್ರೆ, ಅದರಲ್ಲೂ ವೆರಿ ಪವರ್ಫುಲ್ ಮೀಡಿಯಾದವ್ರು ಇದಾರಲ್ಲ, ಇವ್ರು ಮನ್ಸು ಮಾಡಿದ್ರೆ ಮೇ ಬಿ ಇದು ಹಿಟ್ ಆಗತ್ತೆ ಅನ್ನಿಸ್ತಾ ಇದೆ. ನನ್ನ ಮೊದಲನೇ ನಿರ್ದೇಶನ ಸಿನಿಮಾ ಮದುವೆ ಮಮತೆ ಕರೆಯೋದ್ರಲ್ಲಿ ಇವರು ಬಹಳ ಚಿಕ್ಕ ಹುಡುಗ, ಅವಾಗಿನ್ನು ಪೋಸ್ಟರ್ ಡಿಸೈನ್ ಮಾಡ್ತಾ ಇದ್ರು. ತುಂಬಾ ಕ್ರಿಯೇಟಿವ್ ಆಗಿತ್ತು ಇದ್ರು. ಪೋಸ್ಟರ್ ಡಿಸೈನ್ ಅಂದ್ರೆ ಒಂದು ಫೋಟೋ, ಅದಕ್ಕೆ ಕೆಳಗಡೆ 4 ಕ್ಯಾಪ್ಷನ್ ಹಾಕಿ ಕೊಟ್ಬಿಡೋದಲ್ಲ, ಅದ್ರಲ್ಲೊಂದು ಕಾನ್ಸೆಪ್ಟ್ ಕಾಣಿಸ್ಬೇಕು, ಅದ್ರೊಂದು ಕಥೆ ಹೇಳ್ಬೇಕು, ತಾಕತ್ತು ಇತ್ತು ಅವರಿಗೆ. ಅಂದ್ರೆ ಕ್ರಿಯೇಟಿವ್ ಆಗಿದ್ದಾರೆ. ಬಟ್ ಒಂದು ದಿನ ಡೈರೆಕ್ಟರ್ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಅವರು ಅವತ್ತೇ ಆಸೆ ವ್ಯಕ್ತಪಡಿಸಿದ್ರು. ಇವಾಗ ನೋಡಿದ್ರೆ ಖುಷಿ ಆಯ್ತು, ಹೆಮ್ಮೆ ಆಯ್ತು. ಇವರ ವಿಜುವಲ್ ಅಲ್ಲಿ ನಿಜವಾಗ್ಲೂ ಒಂದು ದಮ್ ಇದೆ, ಖಂಡಿತವಾಗೂ ಒಂದು ತಾಕತ್ತು ಕಾಣಿಸ್ತಾ ಇದೆ ಅಲ್ಲಿ. ಫ್ರೇಮಿಂಗ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಟೋನ್ ಆಗಿರ್ಬೋದು, ಮ್ಯೂಸಿಕ್ BGM ಆಗಿರ್ಬೋದು, ಎಲ್ಲೋ ಒಂದು ಕಡೆ ಇವಾಗ ಏನಾಗಿದೆ ಅಂದ್ರೆ ಸಿನಿಮಾ ಒಂದು ದಿಕ್ಕಿನಲ್ಲಿ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದ್ರೆ ಏನೋ ಒಂದು ಲಾರ್ಜರ್ ದನ್ ಲೈಫ್, ದೊಡ್ಡದಾಗಿರ್ಬೇಕು. ಟಿವಿಯ ಒಂದು ಏನೋ 24 ಇಂಚು 56 ಇಂಚು ಮೀರಿ ದೊಡ್ಡ ಪರದೆಯಲ್ಲಿ ನೋಡ್ಬೇಕಾದಾಗ ಏನೋ ಒಂದು ದೊಡ್ಡದಾಗಿದ್ರೆ ಅದನ್ನ ಜನ ನೋಡ್ತಾರೆ ಅನ್ನೋದು, ಎಮೋಷನ್ ಎಲ್ಲ ನೋಡ್ತಾರೆ. ಬಟ್ ಒಂದು ಬೇಸಿಕ್ ಫಾರ್ಮುಲಾ, ಲಾರ್ಜರ್ ದನ್ ಲೈಫ್ ಏನೋ ದೊಡ್ಡದಾಗಿರ್ಬೇಕು, ಏನೋ ಒಂದು ಬೇರೆ ಲೋಕನೇ ತೋರಿಸ್ಬೇಕು ಸಿನಿಮಾ, ಆವಾಗ ಜನ ಬರ್ತಾರೆ ಅನ್ನೋ ಮಾತಿದೆ. ಸ್ವಲ್ಪ ಸಂಕಷ್ಟದ ಸ್ಥಿತಿನೇ ಈಗ ನಮ್ಮ ಸಿನಿಮಾ ರಂಗಕ್ಕೆ. ಅಲ್ಲಿ ನಾವು ನಿನ್ನೆ ಕೂಡ ಮಾತಾಡ್ತಿದ್ವಿ, ಯಾವುದೋ ಒಂದು ಸಿನಿಮಾ ಬರುತ್ತೆ ಎಲ್ಲದನ್ನೂ ಧೂಳು ಎಬ್ಸುತ್ತೆ ಅಂತ. ಈ ಥರದ್ದು ಏನೋ ಬೇಕು ಆ್ಯಕ್ಚುಲಿ. ಈ ಸಿನಿಮಾ ಆ ಸಿನಿಮಾ ಆಗಲಿ, ಜನ ಮತ್ತೆ ಥಿಯೇಟ್ರಿಗೆ ಬರೋ ಥರ ಆಗಲಿ, ದೊಡ್ಡ ಹಿಟ್ಟಾಗಲಿ, ಹೊಸ ಪ್ರತಿಭೆಗಳು ಎಲ್ಲ ಸೇರಿ ಸಿನಿಮಾ ಮಾಡ್ತಿದ್ದಾರೆ. ರಾಜೀವ್ ಅವರಿಗೆ, ನಾ ರಾಜೀವ್ ಅಂತಿದ್ವಿ ಅವಾಗ, ರಾಜೀವ್ R. ಚಂದ್ರಕಾಂತ್ ಆಗಿದ್ದಾರೆ. ರಾಜೀವ್ ಅವರಿಗೆ ದೊಡ್ಡ ಮಟ್ಟದ ವಿಜಯ ಈ ಸಿನಿಮಾದ ಮೂಲಕ ಲಭಿಸ್ಲಿ, ದೊಡ್ಡ ನಿರ್ದೇಶಕರಾಗಲಿ, ಒಳ್ಳೆ ಹೀರೋ ಆಗಿ ಇವರು ಮುಂದುವರಿಲಿ. ಎಲ್ಲ ಕಲಾವಿದರಿಗೂ, ಮೇಡಮ್ಗೂ, ಎಲ್ರಿಗೂ ಇದರಿಂದ ದೊಡ್ಡ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀವಿ. ಎಲ್ಲರಿಗೂ ನನ್ನ ನಮಸ್ಕಾರ. ಸೊ ನನ್ನ ಹೆಸರು ಪ್ರಮೋದ್ ಜಯ ಅಂತ. ನಾನು ಈ ಹಿಂದೆ ದಿಲ್ಖುಷ್ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ. ಇದು ಅತಿಥಿಯಾಗಿ ಇನ್ನೊಂದು ಸಿನಿಮಾಗೆ ಫಸ್ಟ್ ಪ್ರೆಸ್ ಮೀಟ್ ಮೇಡಮ್ ನಾನು ಬಂದಿರೋದು. ತುಂಬ ಖುಷಿ ಆಗ್ತಿದೆ. ತುಂಬ ಥ್ಯಾಂಕ್ಸ್ ಕರೆದಿದ್ದಕ್ಕೆ. ಕಂಟೆಂಟ್ ಹೆಂಗೆ ಅನಿಸ್ತು ಸರ್? ಕಂಟೆಂಟು ಟೆಕ್ನಿಕಲ್ ಟೀಮ್ ಆಗಲಿ ಮತ್ತು ಡೈರೆಕ್ಟರ್ ರಾಜೀವ್ ಚಂದ್ರಕಾಂತ್ ಸರ್ ತುಂಬ ಅವ್ರ ವರ್ಕ್ ಏನು ಎಫರ್ಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ತೆರೆ ಮೇಲೆ. ಅದರಲ್ಲೂ ಹೀರೋ ತುಂಬ ಪ್ರಾಮಿಸಿಂಗ್ ಕಾಣಿಸ್ತಾರೆ. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್ ರಾಜೀವ್ ಚಂದ್ರಕಾಂತ್ ಸರ್. ಹಾಗೆ ಇದಕ್ಕೆ ಹಣ ಹೂಡಿರುವಂಥ ನಿರ್ಮಾಪಕರಿಗೂ ಆಲ್ ದ ಬೆಸ್ಟ್. ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ಮ್ಯೂಸಿಕ್ ತುಂಬ ಚೆನ್ನಾಗಿ ತೆಗೆಸಿದ್ದಾರೆ ಡೈರೆಕ್ಟ್ರು. ಆಮೇಲೆ ಸಿನಿಮಾಟೋಗ್ರಫಿ ಆಗಿರ್ಬೋದು. ಆಮೇಲೆ ಇತ್ತೀಚೆಗೆ ಟ್ರೆಂಡಿಗೆ ಏನು ಬೇಕೋ, ಯೂತ್ಸ್ ಏನು ಇಷ್ಟಪಡ್ತಿದ್ದಾರೆ, ಆಡಿಯನ್ಸ್ ಏನು ಇಷ್ಟಪಟ್ಟಿದ್ದಾರೆ, ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಟೀಸರ್ ಎಷ್ಟು ಚೆನ್ನಾಗಿದೆ ಅಂದರೆ ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸರ್. ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಎದ್ದು ಕಾಣಿಸ್ತಿದ್ದಾರೆ. ಆಮೇಲೆ ರೆಕಾರ್ಡಿಂಗ್ ಆಗಿರ್ಬೋದು, ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಎಷ್ಟಾಗುತ್ತೆ ಅಷ್ಟು ಪ್ರಚಾರ ಕೊಡಿ. ಇಂಥ ಸಿನಿಮಾಗಳು ಗೆದ್ರೆ ನಮಗೆಲ್ಲ ಒಂದು ಕಡೆ ಚಿಗುರೊಡೆದಂಗೆ ಆಗುತ್ತೆ. ಅದರಲ್ಲೂ ಹೊಸ ಪ್ರತಿಭೆಗಳು ಬಂದರೆ ಚಿತ್ರರಂಗ ಬೆಳವಣಿಗೆ ಲಕ್ಷಣ ಅದು. ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಎಂದೆನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ತೂಫಾನ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲ ಕನ್ನಡಿಗರಲ್ಲೂ ಹಾಗೆ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲ ಮಾಧ್ಯಮದವರಿಗೂ ಹಾಗೂ ಎಲ್ಲ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು. ನಾನು ರಂಜಿತ್ ಮಾತಾಡ್ತಾ ಇರೋದು. ಸೊ ವಿಜುವಲ್ ನೋಡಿದ್ಮೇಲೆ ನಾನೇನು ಹೇಳಂಗಿಲ್ಲ, ಎಲ್ಲ ನೀವೇ ನೋಡಿದ್ದೀರಾ. ಬಟ್ ನನಗೆ ತುಂಬ ಪ್ರಾಮಿಸ್ ಅನಿಸಿದ್ದು ಡೈರೆಕ್ಟ್ ಹಾಗೂ ನಮ್ಮ ರೈಸಿಂಗ್ ಸ್ಟಾರ್ ರೋಷನ್ ಅವರು ತುಂಬ ಫೋರ್ಸಲ್ಲಿ ಕಾಣ್ತಿದ್ದಾರೆ ಸ್ಕ್ರೀನ್ ಮೇಲೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಒಳ್ಳೇದಾಗಲಿ. ಸಾರಿ ಮೇಡಮ್, ನಿಮ್ಮ ಹೆಸರು ಗೊತ್ತಾಗಲ್ಲ, ಹೀರೋಯಿನ್ ಅನುಷಾ ರೈ. ಓಕೆ ಮೇಡಮ್, ನಿಮ್ಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಪ್ರೊಡಕ್ಷನ್ ಆಗಿರೋ SR ಪ್ರೊಡಕ್ಷನ್ ವತಿಯಿಂದ ಇನ್ನಷ್ಟು ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಕೇಳ್ಕೊತೀನಿ. ಇಡೀ ಚಿತ್ರ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ.